ಮುಂದುವರಿದಂತೆ ಇವತ್ತಿನ ಒಂದು ಬಸ್ ಸ್ಟಾಪ್ಗಳ ರಿಯಾಲಿಟಿ ಚೆಕ್ಗೆ ಸಂಬಂಧಪಟ್ಟಂತೆ ನಾನು ಪ್ರಸ್ತುತ ಇರುವಂಥದ್ದು ಆರ್.ಟಿ. ನಗರದ ದೇವೇಗೌಡ ರಸ್ತೆಯಲ್ಲಿರುವಂತಹ ಬಸ್ ನಿಲ್ದಾಣದ ಬಳಿಯಲ್ಲಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿನ ಬಸ್ ನಿಲ್ದಾಣದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಇದನ್ನು ಬಸ್ ನಿಲ್ದಾಣ ಅಂತ ಹೇಳೋದಕ್ಕಿಂತ ಒಂದೊಳ್ಳೆ ಗೋಡನ್ ಅಂತ ಹೇಳ್ಬೋದು. ಯಾಕಂದರೆ ಇದು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಮೇಲ್ಛಾವಣಿ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಇದನ್ನು ಬಸ್ ನಿಲ್ದಾಣ ಅಂತ ನೀವು ಯಾವ ಆ್ಯಂಗಲಿಂದನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಬಸ್ ನಿಲ್ದಾಣ ಅಲ್ಲ, ಬದಲಾಗಿ ಒಂದು ಕಬ್ಬಿಣದ ಅಸ್ಥಿ ಪಂಜರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಾರ್ವಜನಿಕರಿಗೆ ಉಪಯೋಗವಾಗಲಿ ಅಂತ ಕಟ್ಟಿರುವಂತಹ ಬಸ್ ನಿಲ್ದಾಣದ ದುಸ್ಥಿತಿ ಹೇಗಾಗಿದೆ ನೋಡಿ. ನಮ್ಮ ನಾಯಕರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ಬೋದು, ಕೈಗೆ ಮೈಕ್ ಸಿಕ್ಕರೆ ನಮ್ಮ ಬೆಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ಬರೀ ಬಡಾಯಿ ಕೊಚ್ಕೊಳ್ಳೋದೇ ಆಯಿತು ಹೊರತು ಜನರ ನಿಜವಾದ ಪಾಡು ಯಾವ ರೀತಿ ಇದೆ ಅನ್ನೋಕ್ಕೆ ಇದಕ್ಕಿಂತ ಮತ್ತೊಂದು ನಿದರ್ಶನ ನಿಮಗೆ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಪ್ರಸ್ತುತ ಒಂದು ಅನ್ನವನ್ನು ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಹಗಳು ಸಾಕಾಗುತ್ತೆ ನಮಗೆ. ಅದೇ ರೀತಿ ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಯಾವ ರೀತಿ ಇದೆ, ಯಾವ ರೀತಿ ನಮಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಮಿನಿಸ್ಟರ್ಸ್ ಅಂತ ನೋಡ್ತಾ ಹೋದರೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಕೋಬೋದು. ಇನ್ನು ಮುಂದುವರೆದಂತೆ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬಸ್ ನಿಲ್ದಾಣದ ಬಳಿಯಲ್ಲಿ ಹೇಗೆ ಕಾರುಗಳನ್ನು ನಿಲ್ಲಿಸಿರುವಂಥದ್ದು, ದೊಡ್ಡ ದೊಡ್ಡ ಟ್ರಕ್ಗಳನ್ನು ಕೂಡ ಅಲ್ಲಿ ಮುಂದುವರೆದಂತೆ ನಿಲ್ಲಿಸಿದ್ದಾರೆ. ಜೊತೆಗೆ ಇಲ್ಲಿ ಸಾರ್ವಜನಿಕರಿಗೆ ಬಸ್ಸನ್ನು ಕಾಯೋದಕ್ಕಾಗಲಿ ಕೂರೋದಕ್ಕಾಗಲಿ ಇಲ್ಲಿ ಜಾಗ ಇಲ್ಲ. ಬದಲಾಗಿ ಏನು ಒಂದು ಕ್ಯಾಬ್ ಡ್ರೈವರ್ಗಳು ಅಥವಾ ಟ್ರಕ್ಗಳ ಡ್ರೈವರ್ಗಳು ಮಲ ಮತ್ತು ಮೂತ್ರವನ್ನು ಮಾಡೋದಕ್ಕೆ ಒಂದು ಬಸ್ ಸ್ಟ್ಯಾಂಡ್ಗಳನ್ನು ಬಳಸ್ಕೊಳ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ನಾನು ಆಗಲೇ ಹೇಳ್ದಂಗೆ ಇದು ನಿಜಕ್ಕೂ ಸಾರ್ವಜನಿಕರಿಗೆ ಉಪಯೋಗಕ್ಕಂತೂ ಬರ್ತಾಯಿಲ್ಲ. ಬದಲಾಗಿ ಶೌಚಾಲಯವಾಗಿ ಇದು ಕಂಪ್ಲೀಟ್ ಆಗಿ ಮಾರ್ಪಾಡಾಗಿದೆ ಅಂತ ಹೇಳಿದ್ರೆ ತಪ್ಪಾಗಿರೋದು. ನಿಜಕ್ಕೂ ಇದು ಯಾವುದೋ ಒಂದು ಕ್ಷೇತ್ರ, ಯಾವುದೋ ಒಂದು ಹಳ್ಳಿ ಕೊಂಪೆಯ ಬಸ್ ನಿಲ್ದಾಣ ಅಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಳೆದ ರಿಯಾಲಿಟಿ ಚೆಕ್ಕಲ್ಲಿ ಕೂಡ ತೋರಿಸ್ದಾಗೆ ಇದು ಕೂಡ ನಮ್ಮ ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರ ಒಂದು ಕ್ಷೇತ್ರದ ಬಸ್ ನಿಲ್ದಾಣ ಇದಾಗಿರುತ್ತೆ. ಬೈರತಿ ಸುರೇಶ್ ಅವರು ನಿಜಕ್ಕೂ ನಗರದಲ್ಲಿ, ನಮ್ಮ ಬೆಂಗಳೂರು ನಗರದಲ್ಲೇ ಇದ್ದಾರಾ? ಅವ್ರ ಕಣ್ಣಿಗೆ ಏನಾದರೂ ಇದು ಕಾಣ್ತಾ ಇದೆಯಾ ಅಥವಾ ಏನಾದರೂ ಕಣ್ಣಿಗೇನು ಏನಾದರೂ ಹೂನ ಹಾಗೆ ಏನು ಕಾಣ್ದಂಗೆ ಆಗ್ಬಿಟ್ಟಿದೆಯಾ? ನನಗಂತೂ ದೇವರಾಣೆ ಗೊತ್ತಾಗ್ತಾ ಇಲ್ಲ. ಬೈರತಿ ಸುರೇಶ್ ಸರ್, ನಾನು ನಿಮಗೆ ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದೀನಿ. ಯಾವುದೋ ಒಂದು ಬಡ ಕಂಡಕ್ಟರ್ಗಳ ಮೇಲೆ UPI ನೀವೇ ಕೊಟ್ಟಿರ್ತೀರಾ, UPIಯನ್ನು ಯೂಸ್ ಮಾಡಿ ಡಿಜಿಟಲೀಕರಣ ಮಾಡಿ ಅಂತ. ಆದರೆ ಅದೇ ಕಂಡಕ್ಟರ್ಗೆ ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ದೊಡ್ಡದಾಗಿ ಅಮಾನತ್ ಮಾಡ್ತಿರಲ್ಲ, ಅದನ್ನು ಬಿಟ್ಟು ಒಮ್ಮೆ ಈ ರೀತಿ ಲೋಕಲ್ ಆಗಿ ನೀವೇನೆ ಪ್ಯಾಸೆಂಜರ್ ಆಗಿ ಬಂದು ಇಲ್ಲಿ ಕಾಯಿರಿ, ಗೊತ್ತಾಗುತ್ತೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಸೊ ನಾನು ನಿಮಗೆ ಇಲ್ಲಿ ಕೊಡ್ತಾ ಇರೋಂಥ ಓಪನ್ ಚಾಲೆಂಜ್, ನಿಮ್ಗೆ ನಿಜವಾಗ್ಲೂ ದಮ್ಮಿದ್ರೆ, ತಾಕತ್ತಿದ್ರೆ ಈ ಒಂದು ಬಸ್ ನಿಲ್ದಾಣವನ್ನು ರೆಡಿ ಮಾಡಿ ತೋರಿಸಿ. ನೀವು ಜನರ ಪರವಾಗಿದ್ದೀರಾ, ಅಭಿವೃದ್ಧಿಯ ಪರವಾಗಿದ್ದೀರಾ, ಅಭಿವೃದ್ಧಿಯ ಹರಿಕಾರ ಅಂತ ಅವಾಗ ನಾವು ನಿಮ್ಮನ್ನು ಒಪ್ಕೊಳ್ತೀವಿ. ಕ್ಯಾಮ್ರಾಮನ್ ಯೋಗೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.